Dear students, in the subject Banking Law and Practice, we are studying Unit 2, that is Banker and Customer Relationship. In the previous class, we have studied the primary and subsidiary general relationship between banker and customer. Now, in this class, we are studying special relationship between banker and customer. Special relationship means the mutual obligations and rights of the banker and customer. ಇವತ್ತಿನ ಕ್ಲಾಸ್ನಲ್ಲಿ ಗ್ರಾಹಕ ಮತ್ತು ಬ್ಯಾಂಕರ್ನ ನಡುವಿನ ವಿಶೇಷ ಸಂಬಂಧಗಳನ್ನು ಅಧ್ಯಯನ ಮಾಡೋಣ. ಗ್ರಾಹಕ ಮತ್ತು ಬ್ಯಾಂಕರ್ ನಡುವೆ ಇರುವ ಸಾಲಿಗ ಮತ್ತು ಸಾಲಗಾರ ಸಂಬಂಧದಿಂದ ಇವರಿಬ್ಬರ ನಡುವೆ ಕೆಲವೊಂದು ವಿಶೇಷ ಸಂಬಂಧಗಳು ಕೂಡ ಕಂಡುಬರುತ್ತವೆ. ವಿಶೇಷ ಸಂಬಂಧಗಳು ಬ್ಯಾಂಕರ್ ಮತ್ತು ಗ್ರಾಹಕರ ಜವಾಬ್ದಾರಿ ಕರ್ತವ್ಯ ಮತ್ತು ಜವಾಬ್ದಾರಿ ಅಥವಾ ಕರ್ತವ್ಯ ಹಾಗೂ ಹಕ್ಕುಗಳನ್ನು ತಿಳಿಸಿಕೊಡುತ್ತವೆ. ಸೊ ದ ಫಾಲೋಯಿಂಗ್ ಆರ್ ಸ್ಪೆಷಲ್ ರಿಲೇಷನ್ಶಿಪ್ ಬಿಟ್ವೀನ್ ಬ್ಯಾಂಕರ್ ಆ್ಯಂಡ್ ಕಸ್ಟಮರ್. ನಂಬರ್ 1, ಆಬ್ಲಿಗೇಷನ್ ಟು ಆನರ್ ದ ಚೆಕ್ಸ್. ಅಂದರೆ ಗ್ರಾಹಕ ಮತ್ತು ಬ್ಯಾಂಕರ್ ನಡುವಿನ ವಿಶೇಷ ಸಂಬಂಧಗಳು ಈ ರೀತಿ ಇವೆ. ಮೊದಲನೇದಾಗಿ ಆಬ್ಲಿಗೇಷನ್ ಟು ಆನರ್ ದ ಚೆಕ್ಸ್ ಅಂದರೆ ಗ್ರಾಹಕನ ಚೆಕ್ಕುಗಳನ್ನು ಪಾವತಿ ಮಾಡುವುದು. ಸೆಕೆಂಡ್, ಆಬ್ಲಿಗೇಷನ್ ಟು ಮೇಂಟೈನ್ ದ ಸೀಕ್ರೆಸಿ ಆಫ್ ಅಕೌಂಟ್ಸ್ ಅಂದರೆ ಗ್ರಾಹಕನ ಖಾತೆಯ ವಿವರಗಳನ್ನು ಬ್ಯಾಂಕರನು ರಹಸ್ಯವಾಗಿಡಬೇಕು. ನೆಕ್ಸ್ಟ್, ರೈಟ್ ಆಫ್ ಜನರಲ್ ಲೀನ್ ಬ್ಯಾಂಕರನ ಸಾಮಾನ್ಯ ಸ್ವಾಧೀನತಾ ಹಕ್ಕು. ನೆಕ್ಸ್ಟ್, ಫೋರ್ತ್ ಈಸ್ ರೈಟ್ ಆಫ್ ಸೆಟ್ ಆಫ್ ಅಂದರೆ ಗ್ರಾಹಕನ ಖಾತೆಗಳನ್ನು ಹೊಂದಾಣಿಸುವ ಬ್ಯಾಂಕರನ ಹಕ್ಕು. ನೆಕ್ಸ್ಟ್, ಫಿಫ್ತ್ ಒನ್ ಈಸ್ ಗಾರ್ನಷಿ ಆರ್ಡರ್ ಅಂದರೆ ಗಾರ್ನಷಿ ಆದೇಶ ಅಥವಾ ಇದಕ್ಕೆ ಗ್ರಾಹಕನ ಖಾತೆಯನ್ನು ಸ್ಥಗಿತ ಮಾಡುವ ಆದೇಶ ಎಂದು ಕರೆಯಬಹುದು. ನೆಕ್ಸ್ಟ್, ನಂಬರ್ 6, ರೈಟ್ ಆಫ್ ಅಪ್ರಾಪ್ರಿಯೇಷನ್ ಅಂದರೆ ಗ್ರಾಹಕನ ಹಣ ವಿನಿಯೋಗದ ಹಕ್ಕು, ಗ್ರಾಹಕನ ಹಣವನ್ನು ವಿನಿಯೋಗಿಸುವ ಹಕ್ಕು ಎಂದು ಹೇಳಬಹುದು. ನೆಕ್ಸ್ಟ್, ನಂಬರ್ 7, ರೈಟ್ ಟು ಚಾರ್ಜ್ ಕಾಂಪೌಂಡ್ ಇಂಟ್ರೆಸ್ಟ್ ಅಂದರೆ ಗ್ರಾಹಕನಿಗೆ ಚಕ್ರ ಬಡ್ಡಿಯನ್ನು ವಿಧಿಸುವ ಬ್ಯಾಂಕರನ ಹಕ್ಕು. ನೆಕ್ಸ್ಟ್, ನಂಬರ್ 8, ರೈಟ್ ಟು ಚಾರ್ಜ್ ಇನ್ಸಿಡೆಂಟಲ್ ಚಾರ್ಜಸ್ ಗ್ರಾಹಕನಿಗೆ ಪ್ರಾಸಂಗಿಕ ಶುಲ್ಕ ವಿಧಿಸುವ ಹಕ್ಕು. ಆ್ಯಂಡ್ ನಂಬರ್ 9th ಈಸ್ ಲಾ ಆಫ್ ಲಿಮಿಟೇಷನ್ ಅಂದರೆ ಕಾಲಾವಧಿ ಮಿತಿ ಕಾನೂನು. ಈ ರೀತಿ ಬ್ಯಾಂಕರ್ ಮತ್ತು ಗ್ರಾಹಕರ ನಡುವೆ ವಿಶೇಷ ಸಂಬಂಧಗಳನ್ನು ನಾವು ಇವರಿಬ್ಬರ ನಡುವೆ ಹಕ್ಕು ಮತ್ತು ಜವಾಬ್ದಾರಿಗಳ ಮುಖಾಂತರ ತಿಳಿದುಕೊಳ್ಳುತ್ತೇವೆ. ಸೊ ದ ಸ್ಪೆಷಲ್ ರಿಲೇಷನ್ಶಿಪ್ indicates the mutual duties and rights of the banker and customer. Let us study one by one. The first one is obligation to honor the checks. Banker receives the deposits from the customer. These deposits are repayable to customers as and when demand is made by the customer. So the customer presents the checks to the banker for withdrawal of money from his account. When customer presents the check for repayment of his deposit, it is the obligation or duty of the banker to honor the check and pay the money. ಬ್ಯಾಂಕರನು ಗ್ರಾಹಕರಿಂದ ಪಡೆದ ಠೇವಣಿ ರೂಪದ ಹಣವನ್ನು ಗ್ರಾಹಕರಿಂದ ಬೇಡಿಕೆ ಬಂದಾಗ ಹಿಂತಿರಿಸುವುದು ಬ್ಯಾಂಕರ್ನ ಕರ್ತವ್ಯವಾಗಿದೆ.
ಹಾಗಾದರೆ ಗ್ರಾಹಕರು ತಮ್ಮ ಠೇವಣಿಯನ್ನು ವಾಪಸ್ ಪಡೆಯಲು ಚೆಕ್ಕುಗಳನ್ನು ಬ್ಯಾಂಕರನಿಗೆ ಹಾಜರುಪಡಿಸುತ್ತಾರೆ. ಇಂಥ ಸಂದರ್ಭದಲ್ಲಿ ಈ ಚೆಕ್ಗಳನ್ನು ಗೌರವಿಸುವುದು ಅಂದರೆ ಚೆಕ್ಕಿನ ಹಣವನ್ನು ಗ್ರಾಹಕರಿಗೆ ಕೊಡುವುದು ಬ್ಯಾಂಕರ್ನ ಕರ್ತವ್ಯವಾಗಿದೆ. ಸೊ ದೆರ್ ಆರ್ ಕಂಡೀಷನ್ಸ್ ಟು ಆನರ್ ದ ಚೆಕ್. ಹಾಗೆಯೇ ಗ್ರಾಹಕರನ್ನ ಚೆಕ್ಗಳನ್ನು ಪಾವತಿ ಮಾಡಲು ಕೆಲವೊಂದು ಕಂಡೀಷನ್ಸ್ಗಳು ಇಲ್ಲಿ ಷರತ್ತುಗಳು, ಕಂಡೀಷನ್ಸ್ ಅಂದರೆ ಷರತ್ತುಗಳು ಅನ್ವಯವಾಗುತ್ತವೆ. ಕಂಡೀಷನ್ಸ್ ಟು ಆನರ್ ದ ಚೆಕ್ಸ್. ಈ ಕಂಡೀಷನ್ಸ್ ಅಥವಾ ಷರತ್ತುಗಳು ಯಾವುವು ಎಂದರೆ, ನಂಬರ್ 1, ಅವೈಲಬಿಲಿಟಿ ಆಫ್ ಸಫಿಷಿಯಂಟ್ ಫಂಡ್ಸ್ ಇನ್ ದಿ ಕಸ್ಟಮರ್ಸ್ ಅಕೌಂಟ್. ಚೆಕ್ಗಳನ್ನು ಗೌರವಿಸಲು ಗ್ರಾಹಕನ ಖಾತೆಯಲ್ಲಿ ಸಾಕಷ್ಟು ಹಣವಿರಬೇಕು. ನೆಕ್ಸ್ಟ್, ಅಪ್ಲಿಕೇಬಿಲಿಟಿ ಆಫ್ ಫಂಡ್ಸ್ ಅಂದರೆ ಗ್ರಾಹಕನ ಖಾತೆಯಲ್ಲಿನ ಹಣ ಚೆಕ್ಕು ಪಾವತಿ ಮಾಡಲು ಯೋಗ್ಯವಿರಬೇಕು. ಫಾರ್ ಎಕ್ಸಾಂಪಲ್, ಫಾರ್ ಆನರಿಂಗ್ ದ ಕಸ್ಟಮರ್ ಚೆಕ್ಸ್ ಸಫಿಷಿಯಂಟ್ ಚೆಕ್ಕುಗಳನ್ನು ಪಾವತಿ ಮಾಡಲು ಷರತ್ತುಗಳು ಯಾವುವೆಂದರೆ, ಮೊದಲನೇದಾಗಿ ಅವೈಲಬಿಲಿಟಿ ಆಫ್ ಸಫಿಷಿಯಂಟ್ ಫಂಡ್ಸ್, ಎರಡನೇದ್ದು ಅಪ್ಲಿಕೇಬಿಲಿಟಿ ಆಫ್ ಫಂಡ್ಸ್. ದಟ್ ಮೀನ್ಸ್ ಫಂಡ್ಸ್ ಮಸ್ಟ್ ಬಿ ಪ್ರಾಪರ್ಲಿ ಅಪ್ಲಿಕೇಬಲ್ ಟು ಪೇಮೆಂಟ್ ಆಫ್ ದಿ ಕಸ್ಟಮರ್ಸ್ ಚೆಕ್ಸ್ that is presented. For example, the trust funds cannot be applied for purposes other than those covered by the trusts. ಗ್ರಾಹಕನ ಖಾತೆಯಲ್ಲಿನ ಹಣ ಚೆಕ್ಕು ಪಾವತಿ ಮಾಡಲು ಯೋಗ್ಯವಿರಬೇಕು. ಉದಾಹರಣೆಗಾಗಿ, ಗ್ರಾಹಕನ ಖಾತೆಯಲ್ಲಿರುವ ಧರ್ಮದರ್ಶಿ ಹಣವನ್ನು ಧರ್ಮದರ್ಶಿಯ ಕರಾರಿನ ನಿರ್ದಿಷ್ಟ ಉದ್ದೇಶಗಳಿಗೆ ಹೊರತುಪಡಿಸಿ ಗ್ರಾಹಕನು ಹಾಜರುಪಡಿಸಿದ ಬೇರೆ ಉದ್ದೇಶದ ಚೆಕ್ಕನ್ನು ಪಾವತಿ ಮಾಡಲು ಬರುವುದಿಲ್ಲ. ನೆಕ್ಸ್ಟ್, ಥರ್ಡ್ ಕಂಡೀಷನ್ ಈಸ್ ಬ್ಯಾಂಕರ್ ಡ್ಯೂಲಿ ರಿಕ್ವೈರ್ಡ್ ಟು ಪೇ. ದಟ್ ಮೀನ್ಸ್ ಬ್ಯಾಂಕರ್ ಈಸ್ ರಿಕ್ವೈರ್ಡ್ ಟು ಪೇ ದ ಅಮೌಂಟ್ ಟು ದ ಕಸ್ಟಮರ್. ದಟ್ ಈಸ್ ದ ಬ್ಯಾಂಕರ್ ವಿಲ್ ಆನರ್ ಹಿಸ್ ಕಸ್ಟಮರ್ಸ್ ಚೆಕ್ ಪ್ರೊವೈಡೆಡ್ if it is correct in all respects such as date, amount in words and figure, signature, material alteration duly signed by the drawee, that is full signature of the customer is required, and banker will not honor the stale checks and post dated checks before the due date. ಅಂದರೆ ಮೂರನೇ ಷರತ್ತು, ಚೆಕ್ಕುಗಳನ್ನು ಗೌರವಿಸಲು ಬ್ಯಾಂಕರ್ನ ಕರ್ತವ್ಯದಲ್ಲಿ ಮೂರನೇ ಷರತ್ತು ಏನೆಂದರೆ ಚೆಕ್ಕು ಬರವಣಿಗೆಯ ಅವಶ್ಯಕತೆಗಳು ಸಮರ್ಪಕವಾಗಿರಬೇಕು. ಅಂದರೆ ಗ್ರಾಹಕನು ಹಾಜರುಪಡಿಸಿದ ಚೆಕ್ಕಿಗೆ ಬ್ಯಾಂಕರನು ಮನ್ನಣೆ ಕೊಟ್ಟು ಹಣ ಪಾವತಿ ಮಾಡಬೇಕಾಗುತ್ತದೆ. ಆದರೆ ಗ್ರಾಹಕನು ಹಾಜರುಪಡಿಸಿದ ಚೆಕ್ಕು ದಿನಾಂಕ ಅಕ್ಷರ ಮತ್ತು ಸಂಖ್ಯೆಯಲ್ಲಿ ಚೆಕ್ಕಿನ ಮೊತ್ತ, ಗ್ರಾಹಕನ ಸಹಿ, ಭೌತಿಕ ಬದಲಾವಣೆಗಳಿದ್ದ ಪಕ್ಷದಲ್ಲಿ ಗ್ರಾಹಕನ ಪೂರ್ಣ ಸಹಿ ಮುಂತಾದ ಚೆಕ್ಕಿನ ಅವಶ್ಯಕತೆಗಳನ್ನು ಸಮರ್ಪಕವಾಗಿ ಹೊಂದಿರಬೇಕು. ಬ್ಯಾಂಕರನು ಕಾಲಬಾಹಿರ ಚೆಕ್ಕು ಅಂದರೆ ಸ್ಟೇಲ್ ಚೆಕ್ ಎಂದು ಕರೆಯುತ್ತೇವೆ. ಕಾಲಬಾಹಿರ ಚೆಕ್ಕು ಮತ್ತು ಮುಂದಿನ ದಿನಾಂಕದ ಚೆಕ್ಕು ಪೋಸ್ಟ್ ಡೇಟೆಡ್ ಚೆಕ್ಗಳನ್ನು ಗೌರವಿಸಲು ಬರುವುದಿಲ್ಲ. ಆದ್ದರಿಂದ ಬ್ಯಾಂಕರ್ನು ಇಂಥ ಚೆಕ್ಗಳನ್ನು ಮನ್ನಿಸುವುದಿಲ್ಲ. ಆ್ಯಂಡ್ ದ ಫೋರ್ತ್ ಕಂಡೀಷನ್ ಈಸ್ ಪ್ರೆಸೆಂಟೇಷನ್ ಆಫ್ ಚೆಕ್ ವಿದಿನ್ ಎ ರೀಸನೇಬಲ್ ಟೈಮ್.
checks should be presented within reasonable time for payment. What is reasonable time for the presentation of check? In India, checks should be presented within 3 months from the date of issue. So it is a reasonable time. That is 3 months. If the check is not presented within 3 months from the date of issue, such check is called stale check. ನಿಗದಿತ ಯೋಗ್ಯ ಅವಧಿಯ ಒಳಗೆ ಚೆಕ್ಕುಗಳನ್ನು ಹಾಜರುಪಡಿಸಬೇಕು. ಹಾಗಾದರೆ ಯೋಗ್ಯ ವೇಳೆ ಅಥವಾ ಯೋಗ್ಯ ಕಾಲಾವಧಿ ಯಾವುದು ಎಂದರೆ, ಚೆಕ್ಕನ್ನು ಬರೆದುಕೊಟ್ಟ ದಿನದಿಂದ ಅಂದರೆ ಚೆಕ್ಕಿನಲ್ಲಿ ನಮೂದಿಸಿದ ದಿನಾಂಕದಿಂದ ಮುಂದಿನ 3 ತಿಂಗಳ ಅವಧಿಯವರೆಗೆ ಚೆಕ್ಕು ಚಲಾವಣೆಯಲ್ಲಿರುತ್ತದೆ. ಆ ಅವಧಿಯೇ ಚೆಕ್ಕಿನ ಯೋಗ್ಯ ವೇಳೆ ಎಂದು ಕರೆಯುವರು. ಒಂದು ವೇಳೆ ಈ 3 ತಿಂಗಳ ಅವಧಿಯ ನಂತರ ಚೆಕ್ಕನ್ನು ಬ್ಯಾಂಕಿಗೆ ಹಾಜರುಪಡಿಸಿದರೆ ಅದನ್ನು ಕಾಲಬಾಹಿರ ಚೆಕ್ಕು ಎಂದು ಪರಿಗಣಿಸಿ ಬ್ಯಾಂಕರ್ ಅದನ್ನು ಮನ್ನಿಸುವುದಿಲ್ಲ, ಅಂದರೆ ಹಣ ಪಾವತಿ ಮಾಡಲು ಬರುವುದಿಲ್ಲ. ಹಾಗಾದರೆ 4ನೇ ಕಂಡೀಷನ್ ಷರತ್ತಿನಲ್ಲಿ ಪ್ರೆಸೆಂಟೇಷನ್ ಆಫ್ ಚೆಕ್ ವಿದಿನ್ ಅ ರೀಸನೇಬಲ್ ಟೈಮ್, ದಟ್ ಮೀನ್ಸ್ ವಿದಿನ್ 3 ಮಂತ್ಸ್ ಫ್ರಮ್ ದ ಡೇಟ್ ಆಫ್ ಇಶ್ಯೂ ಆರ್ ಫ್ರಮ್ ದ ಡೇಟ್ ಆಫ್ ಚೆಕ್. ಅಂದರೆ ಚೆಕ್ಕು ಬರೆದ ದಿನಾಂಕದಿಂದ, ಚೆಕ್ಕು ಒಳಗೊಂಡ ದಿನಾಂಕದಿಂದ 3 ತಿಂಗಳ ಒಳಗೆ ಅದು ಹಾಜರುಪಡಿಸಿರಬೇಕಾಗುತ್ತದೆ. ನೆಕ್ಸ್ಟ್ 5th one is no bar or restriction. No legal bar or restriction for payment. There should not be, that means there should not be any restriction for honoring customer checks. There should not be any legal bar preventing the payment of check. For example, if a garnishee order is issued by a court attaching the funds in a particular account, checks drawn against such accounts must be dishonored. ಚೆಕ್ಕಿನ ಹಣ ಅಂದರೆ ಚೆಕ್ಕಿನ ಹಣ ಪಾವತಿ ಮಾಡಲು ಕಾನೂನು ನಿರ್ಬಂಧನೆ ಪ್ರತಿಬಂಧಕಗಳಿಲ್ಲ. ಚೆಕ್ಕಿನ ಹಣ ಪಾವತಿ ಮಾಡಲು ಕಾನೂನು ನಿರ್ಬಂಧನೆ ಪ್ರತಿಬಂಧಕಗಳಿಲ್ಲ. ಅಂದರೆ ಗ್ರಾಹಕನ ಚೆಕ್ಗಳನ್ನು ಮನ್ನಿಸಿ ಹಣ ಪಾವತಿ ಮಾಡಲು ಕಾನೂನಿನ ನಿಬಂಧನೆಗಳು ಇಲ್ಲ. ಉದಾಹರಣೆ, ಗ್ರಾಹಕನೊಬ್ಬನ ಖಾತೆಯಲ್ಲಿನ ಹಣಕ್ಕೆ ಅನ್ವಯಿಸಿದಂತೆ ನ್ಯಾಯಾಲಯ ಗಾರ್ನಿಷಿ ಆದೇಶವನ್ನು ನೀಡಿದಾಗ ಇಂತಹ ಖಾತೆಯ ಮೇಲೆ ಬರೆದ ಗ್ರಾಹಕನ ಚೆಕ್ಗಳನ್ನು ಬ್ಯಾಂಕರ್ ಮನ್ನಿಸುವುದಿಲ್ಲ. ಹೀಗೆ ಚೆಕ್ಕಿನ ನೋ ಲೀಗಲ್ ಬಾರ್ ಆರ್ ರೆಸ್ಟ್ರಿಕ್ಷನ್ ಫಾರ್ ಪೇಮೆಂಟ್ ಅಂದರೆ ಕಾನೂನಿನ ತೊಡಕು ಅಥವಾ ಕಾನೂನಿನ ಪ್ರಕಾರ ಚೆಕ್ಕನ್ನು ಗೌರವಿಸಲು ಯಾವುದೇ ನಿರ್ಬಂಧ ಇರಬಾರದು ಎನ್ನುವ ಅಂಶವನ್ನು ಅದು ತಿಳಿಸಿಕೊಡುತ್ತದೆ. ನೆಕ್ಸ್ಟ್, ಡಿಸ್ಆನರ್ ಆಫ್ ಕಸ್ಟಮರ್ಸ್ ಚೆಕ್ಸ್. ಇದೇ ಸಂದರ್ಭದಲ್ಲಿ ಗ್ರಾಹಕನ ಚೆಕ್ಕುಗಳಿಗೆ ಮನ್ನಣೆ ಇಲ್ಲದೆ ಇರುವ ಅಂಶವನ್ನು ನಾವು ತಿಳಿದುಕೊಳ್ಳೋಣ. ಇಲ್ಲಿ ಡಿಸ್ಆನರ್ ಆಫ್ ಕಸ್ಟಮರ್ ಚೆಕ್ ಅಂದರೆ ಗ್ರಾಹಕನ ಚೆಕ್ಕುಗಳಿಗೆ ಗೌರವ ಕೊಡದೇ ಇರುವುದು. ಅಗೌರವ ಅಂದರೆ ಅದರ ಅರ್ಥ ಚೆಕ್ಕುಗಳನ್ನು ಮನ್ನಿಸದೇ ಇರುವುದು, ಚೆಕ್ಕಿನ ಹಣ ಕೊಡದೇ ಇರುವುದು. ಸೊ ಬ್ಯಾಂಕರ್ ಕ್ಯಾನ್ ಡಿಸ್ಆನರ್ ದ ಕಸ್ಟಮರ್ಸ್ ಚೆಕ್ ಇಫ್ it does not comply with the formalities. So banker can dishonor the customer's checks in the following circumstances. That is, reasons for dishonoring the checks are: number 1, insufficient funds. ಗ್ರಾಹಕನ ಚೆಕ್ಕುಗಳಿಗೆ ಬ್ಯಾಂಕರನು ಮನ್ನಣೆ ಕೊಡದೇ ಇರುವುದು ಕೆಲವೊಂದು ಕಾರಣಗಳಿವೆ. ಆ ಕಾರಣಗಳು ಯಾವುವೆಂದರೆ, ಇನ್ಸಫಿಷಿಯೆಂಟ್ ಫಂಡ್ಸ್ ಅಂದರೆ ಗ್ರಾಹಕನ ಖಾತೆಯಲ್ಲಿ ಸಾಕಷ್ಟು ಹಣ ಜಮೆ ಇಲ್ಲದೆ ಇರುವುದು. ನಂಬರ್ 2, ಸ್ಟೇಲ್ ಚೆಕ್ ಅಂದರೆ ಕಾಲಬಾಹಿರ ಚೆಕ್ಗಳನ್ನು ಹಾಜರುಪಡಿಸಿದಾಗ ಇಂಥ ಸಂದರ್ಭದಲ್ಲಿ ಗ್ರಾಹಕನ ಹಣವನ್ನು ಗ್ರಾಹಕನ ಚೆಕ್ಕಿಗೆ ಬ್ಯಾಂಕರ್ನು ಮನ್ನಿಸುವುದಿಲ್ಲ, ಅಂದರೆ ಚೆಕ್ಕಿನ ಹಣವನ್ನು ಕೊಡುವುದಿಲ್ಲ. ಮೊದಲನೇದಾಗಿ ಇನ್ಸಫಿಷಿಯೆಂಟ್ ಫಂಡ್ಸ್ ಅಂದರೆ ಗ್ರಾಹಕನ ಖಾತೆಯಲ್ಲಿ ಸಾಕಷ್ಟು ಹಣ ಜಮೆ ಇಲ್ಲದೆ ಇರುವುದು. ನಂಬರ್ 2, ಕಾಲಬಾಹಿರ ಚೆಕ್ಕುಗಳನ್ನು ಹಾಜರುಪಡಿಸಿದಾಗ, ದಟ್ ಮೀನ್ಸ್ ಇಫ್ ದ ಸ್ಟೇಲ್ ಚೆಕ್ ಈಸ್ ಪ್ರೆಸೆಂಟೆಡ್. ನಂಬರ್ 3, post dated check presented for payment before due date.
ನಿಗದಿಪಡಿಸಿದ ದಿನಾಂಕ ಮೊದಲೇ ಹಾಜರುಪಡಿಸಿದ ಮುಂದಿನ ದಿನಾಂಕದ ಚೆಕ್ಕು ಗ್ರಾಹಕನಿಂದ ಬಂದಾಗ. when the check contains the future date from the date of issue, then it is called post dated check. ಚೆಕ್ಕು ಬರೆದ ದಿನಾಂಕದಿಂದ ಚೆಕ್ಕು ಬರೆದಾಗ ಅದು ಮುಂದಿನ ಭವಿಷ್ಯದ ದಿನಾಂಕವನ್ನು ಒಳಗೊಂಡಿದ್ದರೆ ಅದಕ್ಕೆ ನಾವು ಪೋಸ್ಟ್ ಡೇಟೆಡ್ ಚೆಕ್, ಮುಂದಿನ ದಿನಾಂಕದ ಚೆಕ್ಕು ಎಂದು ಕರೆಯುತ್ತೇವೆ. ಇಂಥ ಮುಂದಿನ ದಿನಾಂಕದ ಚೆಕ್ಕನ್ನು ಬ್ಯಾಂಕರ್ನು ಗೌರವಿಸುವುದಿಲ್ಲ. ನೆಕ್ಸ್ಟ್ ಒನ್ ಈಸ್ when the customer countermands payment, ಅಂದರೆ ಗ್ರಾಹಕನು ಚೆಕ್ಕಿನ ಹಣ ಪಾವತಿಗೆ ವಿರೋಧವಾದ ಆದೇಶ ಕೊಟ್ಟಾಗ. ಅಂದರೆ ಯಾವುದೇ ಒಂದು ಗ್ರಾಹಕನು ನಿರ್ದಿಷ್ಟ ಷರತ್ತನ್ನು ವಿಧಿಸಿ ಬ್ಯಾಂಕರನಿಗೆ ಹಣ ಕೊಡಬೇಕೆಂದು ಬರೆದಾಗ ಹಾಗೂ ಸಹಿತ ಈ ರೀತಿ ಗೌರವ ಅಥವಾ ಚೆಕ್ಕಿನ ಹಣವನ್ನು ಬ್ಯಾಂಕರ್ನು ನಿರಾಕರಿಸುತ್ತಾನೆ. ನೆಕ್ಸ್ಟ್, ಆನ್ ರಿಸೀಟ್ ಆಫ್ ಗರ್ನಶಿ ಆರ್ಡರ್, ನ್ಯಾಯಾಲಯದಿಂದ ಖಾತೆ ಸ್ಥಗಿತ ಆದೇಶ, ಗರ್ನಸಿ ಆದೇಶ ಎಂದರೆ ಖಾತೆ ಸ್ಥಗಿತ ಆದೇಶ ಬಂದಾಗ. ನೆಕ್ಸ್ಟ್, ಗ್ರಾಹಕನು ನಿಧನ ಹೊಂದಿದಾಗ ಅಥವಾ ಮತಿಭ್ರಮಣನಾದಾಗ. ದಟ್ ಮೀನ್ಸ್ ವೆನ್ ದೆರ್ ಈಸ್ ಅ ಡೆತ್, ಇನ್ಸಾನಿಟಿ ಆಫ್ ದಿ ಕಸ್ಟಮರ್. ನೆಕ್ಸ್ಟ್, ಡಿಫೆಕ್ಟಿವ್ ಟೈಟಲ್ ಆಫ್ ದಿ ಪಾರ್ಟಿ, ಅಂದರೆ ಚೆಕ್ಕಿನ ಭಾಗಿದಾರ ಹಕ್ಕುಚ್ಯುತಿಗೊಂಡಾಗ. ಡಿಫೆಕ್ಟಿವ್ ಟೈಟಲ್ ಆಫ್ ದಿ ಪಾರ್ಟಿ ಅಂದರೆ ಚೆಕ್ಕಿನ ಭಾಗಿದಾರ ಹಕ್ಕುಚ್ಯುತಿಗೊಂಡಾಗ. ನೆಕ್ಸ್ಟ್, ಇನ್ಸಾಲ್ವೆನ್ಸಿ ಆಫ್ ಕಸ್ಟಮರ್, ಗ್ರಾಹಕನು ದಿವಾಳಿಯಾದಾಗ. ಚೆಕ್ಕಿನಲ್ಲಿ ಭೌತಿಕ ಬದಲಾವಣೆ ಮಾಡಿದ್ದು ಕಂಡು ಬಂದಾಗ. ಇಫ್ ದರ್ ಈಸ್ ಎನಿ ಮಟೀರಿಯಲ್ ಆಲ್ಟ್ರೇಷನ್ ಆರ್ ವೆನ್ ದ ಚೆಕ್ ಈಸ್ ಮಲ್ಟಿಲೇಟೆಡ್, ಚೆಕ್ಕು ಮುದುಡಿದಾಗ ಅಥವಾ ಹರಿದು ಹೋದಾಗ. ಈ ರೀತಿ ಕೆಲವೊಂದು ಕಾರಣಗಳಿಂದ ಚೆಕ್ಕಿನ ಹಣವನ್ನು ಬ್ಯಾಂಕರ್ನು ಕೊಡುವುದಿಲ್ಲ ಅಥವಾ ಪಾವತಿ ಮಾಡುವುದಿಲ್ಲ. ಈ ರೀತಿ ಕಾರಣಗಳನ್ನು ನಾವು ತಿಳಿದುಕೊಳ್ಳಬಹುದಾಗಿದೆ. ನೆಕ್ಸ್ಟ್, ನಂಬರ್ 2, obligation to maintain the secrecy of accounts. ಅಂದರೆ ಗ್ರಾಹಕನ ಖಾತೆಯ ವಿವರಗಳನ್ನು ಬ್ಯಾಂಕರ್ ರಹಸ್ಯವಾಗಿಡಬೇಕು, ಗೌಪ್ಯತೆಯನ್ನು ಕಾಯ್ದುಕೊಳ್ಳಬೇಕು. ಗ್ರಾಹಕನ ಖಾತೆಯ ವಿವರಗಳ ಗೌಪ್ಯತೆಯನ್ನು ಕಾಯ್ದುಕೊಳ್ಳಬೇಕು ಅಥವಾ ರಹಸ್ಯವಾಗಿಡಬೇಕೆನ್ನುವ ಇದು ಬ್ಯಾಂಕರ್ನ ಕರ್ತವ್ಯವಾಗಿದೆ. It is the duty of the banker to maintain secrecy of the customer's account. Banker should not disclose the information about the customer's account to any outsider, such as how much customer is deposited, how much amount is withdrawn, etc. ಅಂದರೆ ಗ್ರಾಹಕನ ಖಾತೆಯ ವಿವರಗಳನ್ನು ರಹಸ್ಯವಾಗಿಡುವುದು ಬ್ಯಾಂಕರ್ನ ಆದ್ಯ ಕರ್ತವ್ಯವಾಗಿದೆ. ಗ್ರಾಹಕನ ಖಾತೆಯಲ್ಲಿರುವ ಜಮೆ ಹಣದ ಮೊತ್ತ ಎಷ್ಟು ಬಾರಿ ಹಿಂತೆಗೆಸಲಾಗಿದೆ ಇತ್ಯಾದಿ ವಿವರಗಳನ್ನು ಗ್ರಾಹಕನ ಒಪ್ಪಿಗೆ ಇಲ್ಲದೆ ಯಾರಿಗೂ ಬ್ಯಾಂಕರನು ಬಹಿರಂಗಪಡಿಸಬಾರದು. ಬಟ್ ಇನ್ ಸರ್ಟನ್ ಕೇಸಸ್ the banker discloses the customer's account to outsiders. These circumstances are when there is an expressed consent of the customer. ಆದರೆ ಕೆಲವೊಂದು ಸಂದರ್ಭದಲ್ಲಿ ಗ್ರಾಹಕನ ಖಾತೆಯ ವಿವರಗಳನ್ನು ಬ್ಯಾಂಕರನು ಬಹಿರಂಗಪಡಿಸುತ್ತಾನೆ. ಅಂಥ ಸಂದರ್ಭಗಳು ಯಾವುವೆಂದರೆ, ಮೊದಲನೇದಾಗಿ ವೇರ್ ದರ್ ಈಸ್ ಆನ್ ಎಕ್ಸ್ಪ್ರೆಸ್ಡ್ ಕನ್ಸೆಂಟ್ ಆಫ್ ದಿ ಕಸ್ಟಮರ್, ಅಂದರೆ ತನ್ನ ಖಾತೆಯ ವಿವರಗಳನ್ನು ತಿಳಿಸಲು ಗ್ರಾಹಕನು ಒಪ್ಪಿಗೆ ವ್ಯಕ್ತಪಡಿಸಿದಾಗ. ಗ್ರಾಹಕನೇ ಖುದ್ದಾಗಿ ತನ್ನ ಖಾತೆಯ ವಿವರಗಳನ್ನು ಬಹಿರಂಗಪಡಿಸಲು ಕೇಳಿಕೊಂಡಾಗ ಬ್ಯಾಂಕರನು ಈ ರೀತಿ ಬಹಿರಂಗಪಡಿಸುತ್ತಾನೆ. ನೆಕ್ಸ್ಟ್, ನಂಬರ್ 2,
where there is an implied consent of the customer. ಅಂದರೆ ಗ್ರಾಹಕನ ಖಾತೆಯ ವಿವರಗಳನ್ನು ಬಹಿರಂಗಪಡಿಸುವಂತೆ ಗ್ರಾಹಕನು ತನ್ನ ಒಪ್ಪಿಗೆಯನ್ನು ಸೂಚ್ಯವಾಗಿ ಕೊಟ್ಟಾಗ, ವೇರ್ ದೇರ್ ಈಸ್ ಆನ್ ಇಂಪ್ಲೈಡ್ ಕನ್ಸೆಂಟ್ ಆಫ್ ದಿ ಕಸ್ಟಮರ್, ಅಂದರೆ ಗ್ರಾಹಕನು ತನ್ನ ಒಪ್ಪಿಗೆಯನ್ನು ಸೂಚ್ಯವಾಗಿ ಕೊಟ್ಟಾಗ, ಅಂದರೆ ವೆನ್ ಕಸ್ಟಮರ್ may be giving the name of the banker as a reference, or where the customer takes a loan from the banker on the basis of guarantee given. In such cases it is implied that the customer has authorized the banker for furnishing necessary information to the third party on his request. In such cases, however, information should be given in general terms. This point, that is implied consent of the customer for disclosure, was supported in the case of Sunderland versus Barclays Bank. ಗ್ರಾಹಕನು ತನ್ನ ಒಪ್ಪಿಗೆಯನ್ನು ಸೂಚ್ಯವಾಗಿ ಕೊಟ್ಟಾಗ, ಅಂದರೆ ಗ್ರಾಹಕನು ಬ್ಯಾಂಕರ್ನ ಹೆಸರನ್ನು ಹೊರಗಡೆಯ ವ್ಯಕ್ತಿಗೆ ಶಿಫಾರಸುಗಾರನೆಂದು ಕೊಟ್ಟಿದ್ದಾಗ, ಅಥವಾ ಗ್ರಾಹಕನು ಹೊರಗಿನ ವ್ಯಕ್ತಿಯೊಬ್ಬನ ಜಾಮೀನಿನ ಆಧಾರದ ಮೇಲೆ ಬ್ಯಾಂಕರ್ನಿಂದ ಸಾಲವನ್ನು ಪಡೆದ ಸಂದರ್ಭದಲ್ಲಿ ಗ್ರಾಹಕನು ತನ್ನ ಖಾತೆಯ ವಿವರಗಳನ್ನು ಹೊರಗಿನ ವ್ಯಕ್ತಿ ಬೇಡಿಕೆ ಸಲ್ಲಿಸಿದರೆ ಕೊಡುವಂತೆ ಬ್ಯಾಂಕರ್ನಿಗೆ ಸೂಚ್ಯವಾಗಿ ಒಪ್ಪಿಗೆ ಕೊಟ್ಟಂತೆಯೇ ಸರಿಯಾಗುತ್ತದೆ. ನೆಕ್ಸ್ಟ್, ನಂಬರ್ 3, where the disclosure is under compulsion of law, ಅಂದರೆ ಗ್ರಾಹಕನ ಖಾತೆ ವಿವರಗಳನ್ನು ಬಹಿರಂಗಪಡಿಸುವಂತೆ ಕಾನೂನಿನ ಒತ್ತಡ ಅಥವಾ ಆದೇಶ ಬಂದಾಗ. Where disclosure is under compulsion of law means a banker can disclose the customer's account to public authorities when he is compelled by the laws of the country. For example, court order. And number 2, Income Tax Act 1961, under the Companies Act 1956, under RBI Act, under the Banking Regulation Act, Gift Tax Act, disclosure to police officers, etc. ಅಂದರೆ ದೇಶದ ಕಾನೂನು ಕಟ್ಟಳೆಗಳ ಒತ್ತಾಯ ಅಥವಾ ಆದೇಶಗಳ ಮೇರೆಗೆ ಬ್ಯಾಂಕರ್ನು ಗ್ರಾಹಕನ ಖಾತೆಯ ವಿವರಗಳನ್ನು ಸಾರ್ವಜನಿಕ ಅಧಿಕಾರಿಗಳಿಗೆ ಕಾನೂನಿನ ಪ್ರಕಾರ ಬಹಿರಂಗಪಡಿಸಬೇಕಾದ ಅವಶ್ಯಕತೆ ಬರುತ್ತದೆ. ಹಾಗಾದರೆ ನ್ಯಾಯಾಲಯದ ಆದೇಶಗಳ ಮುಖಾಂತರ, ಆದಾಯ ತೆರಿಗೆ ಕಾನೂನಿನ ಪ್ರಕಾರ, RBI ಕಾನೂನಿನ ಪ್ರಕಾರ, ಬ್ಯಾಂಕಿಂಗ್ ನಿಬಂಧನೆಗಳ ಕಾನೂನಿನ ಪ್ರಕಾರ, ಈ ರೀತಿ ಇತ್ಯಾದಿಯಾಗಿ ಈ ಕಾನೂನಿನ ಅವಶ್ಯಕತೆಗಳನ್ನದು ಕಾನೂನಿನ ಪ್ರಕಾರ ಬ್ಯಾಂಕರ್ನು ಕ್ರಮ ಕೈಗೊಳ್ಳಲು ಗ್ರಾಹಕನ ಖಾತೆ ವಿವರಗಳನ್ನು ಬಹಿರಂಗಪಡಿಸುವ ಅವಶ್ಯಕತೆ ಬರುತ್ತದೆ. ನಂಬರ್ 4, ವೇರ್ ದೆರ್ ಈಸ್ ಎ ಡ್ಯೂಟಿ ಟು ದ ಪಬ್ಲಿಕ್ ಟು ಡಿಸ್ಕ್ಲೋಸ್. Where there is a duty to the public to disclose. That where there is a duty to the public to disclose means disclosure in public interest. When the customer is dealing against the interest of the country in times of war with another country, in such case it is the duty of the banker to disclose the customer's accounts. ಸಾರ್ವಜನಿಕ ಹಿತಾಸಕ್ತಿಯ ದೃಷ್ಟಿಯಿಂದ ಗ್ರಾಹಕನ ಖಾತೆಯ ವಿವರಗಳನ್ನು ಬಹಿರಂಗಪಡಿಸುವುದು, ಅದಕ್ಕೆ ನಾವು ಡಿಸ್ಕ್ಲೋಜರ್ ಇನ್ ಪಬ್ಲಿಕ್ ಇಂಟ್ರೆಸ್ಟ್ ಎಂದು ಕರೆಯುತ್ತೇವೆ. ಹಾಗಾದರೆ ದೇಶವು ಮತ್ತೊಂದು ದೇಶದೊಡನೆ ಯುದ್ಧದಲ್ಲಿ ತೊಡಗಿದ ಸಮಯದಲ್ಲಿ ಬ್ಯಾಂಕಿನ ಗ್ರಾಹಕನೊಬ್ಬ ದೇಶದ ಜನರ ಹಿತಾಸಕ್ತಿಯ ವಿರುದ್ಧವಾಗಿ
ವ್ಯವಹಾರ ಮಾಡುತ್ತಿದ್ದರೆ ಆ ಗ್ರಾಹಕನ ಖಾತೆಯ ವಿವರಗಳನ್ನು ಬಹಿರಂಗಪಡಿಸುವುದು ಬ್ಯಾಂಕರ್ನ ಆದ್ಯ ಕರ್ತವ್ಯವಾಗಿದೆ. ಲಾಸ್ಟ್ಲಿ, ವೇರ್ ದ ಇನ್ಫಾರ್ಮೇಷನ್ ಈಸ್ ರಿಕ್ವೈರ್ಡ್ ಬೈ ಅನದರ್ ಬ್ಯಾಂಕರ್, ಅಂದರೆ ಇತರ ಬ್ಯಾಂಕರ್ನು ಮಾಹಿತಿ ಒದಗಿಸುವಂತೆ ಕೇಳಿದಾಗ. ವೇರ್ information or credit information required by other banks means any information required by fellow banker ಅಂದರೆ ಸಹೋದ್ಯೋಗಿ ಬ್ಯಾಂಕಿಗಳಿಂದ. In such cases, bank exchanges the credit information about their customers' accounts. However, this must be done in strict confidence. In such cases, the banker must be extremely careful while answering the enquiries. If the report is too favorable, he may be charged with misrepresentation. On the contrary, if it is too unsatisfactory, an action for defamation may be brought by the customer. ಇತರ ಬ್ಯಾಂಕರನ್ನು ಮಾಹಿತಿ ಒದಗಿಸುವಂತೆ ಕೇಳಿದಾಗ, where the credit information is required by other banks. ಒಂದು ಬ್ಯಾಂಕಿನ ಗ್ರಾಹಕನ ಖಾತೆಯ ಬಗ್ಗೆ ಮಾಹಿತಿಯನ್ನು ಮತ್ತೊಬ್ಬ ಬ್ಯಾಂಕರ್ ಕೇಳಿದಾಗ, ಬ್ಯಾಂಕರ್ಗಳಿಬ್ಬರು ತಮ್ಮ ತಮ್ಮ ಬ್ಯಾಂಕ್ ಗ್ರಾಹಕರ ಬಗ್ಗೆ ಮಾಹಿತಿ ವಿನಿಮಯ ಮಾಡಿಕೊಳ್ಳಬಹುದು. ಆದರೆ ಇಂತಹ ಸಂದರ್ಭಗಳಲ್ಲಿ ವಿನಿಮಯಗೊಳ್ಳುವ ಮಾಹಿತಿ ರಹಸ್ಯವಾಗಿ ಒಬ್ಬ ಬ್ಯಾಂಕರ್ನಿಂದ ಮತ್ತೊಬ್ಬ ಬ್ಯಾಂಕರ್ ಕೈ ಸೇರುತ್ತದೆ. ಅಲ್ಲದೆ ಇಂತಹ ಸಂದರ್ಭದಲ್ಲಿ ವಿಚಾರಣೆಗೆ ಬರುವ ವಿಷಯಗಳ ಬಗ್ಗೆ ಬ್ಯಾಂಕರ್ ಬಹು ಜಾಗರೂಕತೆಯಿಂದ ಉತ್ತರ ಕೊಡಬೇಕಾಗುತ್ತದೆ. ಗ್ರಾಹಕನ ಬಗ್ಗೆ ಅತಿ ಅನುಕೂಲಕರ ವರದಿಯನ್ನು ಕೊಟ್ಟರೆ ಬ್ಯಾಂಕರ್ ಗ್ರಾಹಕನ ಬಗ್ಗೆ ತಪ್ಪು ಕಲ್ಪನೆ ಕೊಟ್ಟಂತೆ ಆಗುತ್ತದೆ. ಇದಕ್ಕೆ ಬದಲಾಗಿ ಗ್ರಾಹಕನಿಗೆ ಅನುಕೂಲಕರವಾದ ಖಂಡನೀಯ ವರದಿ ಕೊಟ್ಟರೆ ಬ್ಯಾಂಕರ್ ಗ್ರಾಹಕನ ಬಗ್ಗೆ ಅಸಮಾಧಾನಕರ ಮತ್ತು ಅಸಮರ್ಪಕ ಅರ್ಥ ಕೊಟ್ಟಂತಾಗುತ್ತದೆ. ಗ್ರಾಹಕನು ಬ್ಯಾಂಕರ್ನ ಮೇಲೆ ಮಾನನಷ್ಟವಾದ ಅಪವಾದ ತೆರಬಹುದಾಗಿದೆ. ಮುಂದಿನ ಅಂಶಗಳನ್ನು ನಾವು ನೆಕ್ಸ್ಟ್ ಈ ವಿಶಿಷ್ಟ ಸಂಬಂಧದಲ್ಲಿ ಗ್ರಾಹಕನ ಮತ್ತು ಬ್ಯಾಂಕರ್ ನಡುವೆ ವಿಶಿಷ್ಟ ಸಂಬಂಧವನ್ನು ಮುಂದಿನ ತರಗತಿಯಲ್ಲಿ ಮತ್ತೆ ಅಧ್ಯಯನ ಮಾಡೋಣ. ಥ್ಯಾಂಕ್ ಯು.